ಅಮೃತ ಟಿವಿ ಕರ್ನಾಟಕ ನ್ಯೂಸ್ ಚಾನೆಲ್ಗೆ ಸ್ವಾಗತ. ದಿನಾಂಕ 8/11/2025 ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಮಿನಿ ವಿಧಾನಸೌಧದಲ್ಲಿ ದಾಸಶ್ರೇಷ್ಠ ಸಂತ ಕವಿ ಕನಕದಾಸರ 538ನೇ ಜಯಂತಿಯನ್ನ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಜಮಖಂಡಿ ಶಾಸಕರಾದ ಜಗದೀಶ್ ಗೂಡಗುಂಟಿ, ಮಾಜಿ ಶಾಸಕರಾದ ಆನಂದ್ ನ್ಯಾಮಗೌಡ, ಮಾಜಿ ಶಾಸಕರಾದ ಶ್ರೀಕಾಂತ್ ಕುಲಕರ್ಣಿ, ನಗರಸಭೆಯ ಅಧ್ಯಕ್ಷರಾದ ಈಶ್ವರ ವಾಳೆನ್ನವರ, ಶ್ರೀಶೈಲ ದಳವಾಯಿ, ಶ್ಯಾಮರಾವ್ ಘಾಟಗೆ, ಮುತ್ತಣ್ಣ ಮೈತ್ರಿ, ಅರ್ಜುನ ದಳವಾಯಿ, ಇನ್ನು ಹಲವಾರು ಎಲ್ಲ ಸಮುದಾಯದ ಮುಖಂಡರು ಹಾಗೂ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ದಾಸಶ್ರೇಷ್ಠ ಕನಕದಾಸರ ಕುರಿತು ಮುಖಂಡರು ಮಾತನಾಡಿದರು. ಜಮಖಂಡಿ ಜನಪ್ರಿಯ ನಾಯಕರಾದ ಆನಂದ ನ್ಯಾಮಗೌಡರು ಕನಕದಾಸರು ತಮ್ಮ ಕೀರ್ತನೆಯ ಮೂಲಕ ಸಮಾಜದಲ್ಲಿ ಇರುವ ಡೊಂಕನ್ನು ತಿದ್ದಿ ಸಮಾನತೆ, ಸಂಸ್ಕಾರ, ಮಾನವೀಯ ಮೌಲ್ಯಗಳನ್ನು ಜಗತ್ತಿಗೆ ನೀಡಿದ ಸಂತಶ್ರೇಷ್ಠ ದಾರ್ಶನಿಕ ಕವಿ. ಭಗವಂತ ಮತ್ತು ಭಕ್ತನ ನಡುವೆ ಯಾವುದೇ ಭೇದವಿಲ್ಲ ಎಂಬ ದಿವ್ಯ ಸಂದೇಶವನ್ನು ಸಾರಿದ ಸಂತಶ್ರೇಷ್ಠ ಕನಕದಾಸರ ಬದುಕು ಮತ್ತು ಸಾಧನೆ ನಮಗೆ ದಾರಿದೀಪವಾಗಲಿ ಎಂದು ಕನಕದಾಸರ ಕುರಿತು ಜಮಖಂಡಿ ಹೃದಯ ಸಾಮ್ರಾಟ ಆನಂದ ನ್ಯಾಮಗೌಡ ಅವರು ಮಾತನಾಡಿದರು. ಇನ್ನೂ ಹಲವು ಮುಖಂಡರು ಮಾತನಾಡಿ ಕನಕದಾಸರ ಜಯಂತಿ ಕಾರ್ಯಕ್ರಮವನ್ನು ಆಚರಿಸಿದರು. ವರದಿ ಗಜಾನಂದ ಆಲಬಾಳ, ಲೋಕೇಶನ್, ಜಮಖಂಡಿ. ಕನಕದಾಸರ ಬಗ್ಗೆ ಅವರು ಸೃಷ್ಟಿಸಿದಂಥ ವಚನಗಳು, ಅವರು ಹಾಕಿದಂಥ ಮಾರ್ಗ, ಅವರು ನಡೆದುಕೊಂಡಂಥ ರೀತಿ, ಅವರ ಜೀವನವೇ ನಮಗೆಲ್ಲ ಆದರ್ಶ. ಅತ್ಯಂತ ಸರಳ ರೀತಿಯಿಂದ ಜೀವನ ನಡೆಸಿ ಮನುಷ್ಯನಿಗೆ ಬರುವಂತಹ ಕಷ್ಟ, ದುಃಖ ಇವುಗಳನ್ನು ಹೆಂಗೆ ನಿಭಾಯಿಸ್ಕೊಂಡು ನಾವು ಜೀವನ ಮಾಡಬೇಕು, ಮಾನವ ಜನ್ಮ ಅಂದ್ರೆ ಎಷ್ಟು ಮಹತ್ವದ್ದು ಅಂತೇಳಿ ತಮ್ಮ ಜೀವನವನ್ನೇ ಒಂದು ಆದರ್ಶ ಇಟ್ಟುಕೊಂಡು ದೇಶ ತುಂಬ ಪ್ರವಾಸ ಮಾಡಿ ಘೋರ ದುರಿತವ ದೂರ ಮಾಡುವ ಶೂರ ಷಣ್ಮುಖ ನಿನಗೆ ಕರ್ಪೂರಾರುತಿ ಬೆಳಗಿದೆ ಕಾರುಣ್ಯ ಮೃಗರ ದೇವಗೆ ಶರಣು ಜನಕ್ಕೆ ಪರಮನಿತ್ತನು ಪರಮ ಪಾರ್ವತಿ ರಸಗೆ ಶರಣು ಜನಕ್ಕೆ ಪರಮನಿತ್ತನು ಪರಮ ಪಾರ್ವತಿ. ಅದರಲ್ಲಿ ವಚನಕಾರರಾಗಿ, ಕವಿಗಳಾಗಿ ತಮ್ಮ ವಚನದಲ್ಲಿ ಕೂಡ ಸಮಾಜದ ಡೊಂಕನ್ನು, ದೇಶದ ಡೊಂಕನ್ನು ತಿದ್ದಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟವರು. ಅದು ಕೂಡ ಬಹಳಷ್ಟು ಮನವರಿಕೆ ಮಾಡಿಕೊಡಲ್ಪಟ್ಟಿದ್ದಾಗಿದೆ. ಕುಲ ಕುಲ ಕುಲವೆಂದು ಬಡಿದಾಡು ರೇಖೆ ಕುಲದ ನೆಲೆ ಏನಾದರೂ ನೀವು ಬಲ್ಲಿರ ಆವತ್ತನೇ ಹಾಡಿದುಂಟದು. ಅಂದ್ರೆ ಕುಲಗಳು ಎಲ್ಲ ಯಾವ ಕುಲಗಳು, ಜಾತಿ ಎಲ್ಲ ಮಾನವ ಜಾತಿ. ಜಾತಿಯೊಳಗೆ ಎರಡೇ ಎರಡು, ಒಂದು ಹೆಣ್ಣು ಮತ್ತು ಗಂಡು. ಇದರಲ್ಲಿ ಮತ್ತೆ ಯಾವ ಜಾತಿ ಇಲ್ಲ ಎಂಬುದನ್ನು ಕೂಡ ಆ ಹೊತ್ತಿನಾಗ ತಿಳಿಸಿದವರು.